students, in the previous period we have seen that Donna Lara, the heroine of Sunny Morning, enters along with her mates Petra in that park, and the conversation between them about the climate in that park, as well as Petra is going to chat with her guard, and how she forgets to give the breadcrumbs to her mistress, that Donna Lara. So, after her departure, what happens now we are going to see in this page. So, the second part of this one act play, that is Sunny Morning. ಈಗಾಗಲೇ ನಾವು ಮೊದಲನೇ ಪೀರಿಯಡ್ನಲ್ಲಿ ಈ ಸನ್ನಿ ಮಾರ್ನಿಂಗ್ನಲ್ಲಿ ಬರ್ತಕ್ಕಂತಹ ಮೊದಲನೇ ಪಾತ್ರ ಡೊನ್ನಾ ಲಾರಾ, ಮತ್ತು ಅವಳ ಸೇವಕಿ ಯಾವ ರೀತಿ ಈ ಒಂದು ಉದ್ಯಾನದಲ್ಲಿ ಪ್ರವೇಶ ಮಾಡ್ತಾರೆ, ಜೊತೆಗೆ ಏನಂದರೆ ಅಲ್ಲಿರ್ತಕ್ಕಂತಹ ಆ ದಿನದಂದು ಇರ್ತಕ್ಕಂಥ ವಾತಾವರಣ, ಮತ್ತು ಈ ಪೇಟ್ರಾ ತನ್ನ ಗಾರ್ಡ್ದೊಂದಿಗೆ ಅಥವಾ ಕಾವಲುಗಾರದೊಂದಿಗೆ ಯಾವ ರೀತಿ ಮಾತನಾಡಲಿಕ್ಕೆ ಹೋಗಬೇಕು, ಅವನ ಜೊತೆಗೆ ಹರಟೆ ಹೊಡಲಿಕ್ಕೆ ಹೋಗಬೇಕು ಅಂತ ಅವರು ಅದ್ರ ಬಗ್ಗೆ ಏನಂತಂದರೆ ಅಲ್ಲಿ ಸಂಭಾಷಣೆ ನಡೀತವೆ. ಜೊತೆಗೆ ಏನಂತಂದರೆ ದಿನನಿತ್ಯ ಕೊಡೋ ಹಾಗೆ ಅವಳು ಆ ಬ್ರೆಡ್ ಕ್ರಮ್ಸ್ಗಳನ್ನು ತನ್ನ ಒಡತಿಗೆ ಕೊಡಲಿಕ್ಕೆ ಬರೀತಾಳೆ. ಅದು ಹೇಗೆ ಏನು ಅಂತ ಈಗಾಗಲೇ ನಾವು ನೋಡಿದ್ದೀವಿ. ಹಾಗಾದರೆ ಇವತ್ತಿನ ಈ ಒಂದು ಪೀರಿಯಡ್ನಲ್ಲಿ ಎರಡನೇ ಭಾಗ ಈ ವನ್ಯಾಕ್ಟ್ ಅಥವಾ ಒಂದು ಅಂಕದ ನಾಟಕ ಏನಿದೆ ಸನ್ನಿ ಮಾರ್ನಿಂಗ್, ಸೊ ಅದನ್ನು ನೋಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ನೌ ದಟ್ Petra exits from that park by giving that the breadcrumbs to her mistress, and then here Donna Lara, she says goodbye to her that maid, that Petra, and then she talks to herself by telling that here they come, they know just when to expect me. She rises, walks towards right, and throws 3 handfuls of breadcrumbs. So then Petra, she says goodbye to, that Donna Lara says goodbye to Petra, and then she gets up from that place. She walks a little bit, and then she takes the breadcrumbs from her bag, and then she starts to talk to herself by saying that here they come, and she doesn't understand that how it is possible to know about the arrival of this Donna Lara in that park. So she throws 3 handfuls of breadcrumbs on the floor of that park. ಈಗ ಇಲ್ಲಿ ಮೊದಲಿಗೆ ಡೊನ್ನಾ ಲಾರಾ ತನ್ನ ಆ ಸಖಿ ಆದಂತಹ ಅಥವಾ ಸೇವಕಿ ಆದಂತಹ ಪೇಟ್ರಾಳನ್ನು ಅಲ್ಲಿ ಕಳಿಸ್ತಾಳೆ, ಮತ್ತು ವಿದಾಯ ಹೇಳ್ತಾಳೆ. ಯಾಕಂದರೆ ಅಡಿಯೋಸ್ ಅಂತಂದರೆ ವಿದಾಯ ಅಂತ, ಗುಡ್ ಬೈ ಅಂತ ಆಗ್ತದೆ. ಸೊ ಅವಳು ವಿದಾಯ ಹೇಳ್ತಾಳೆ. ಆಮೇಲೆ ಅವಳು ಏನಂದರೆ ತನ್ನಷ್ಟಕ್ಕೆ ತಾನೇ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಅಲ್ಲಿ ಬಂದರು ಅಂತ ಹೇಳ್ತಾಳೆ. ಅದೇ ರೀತಿ ಅವರಿಗೆ ನಾನು ಬರೋದನ್ನು ಯಾವ ರೀತಿ ಗೊತ್ತಾಗ್ತದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ತಾನು ತಂದಂಥ ಆ ಒಂದು ಏನು ಬಂದರೆ ಕೈಚೀಲದಿಂದ 3 ಮುಷ್ಟಿಗಳಷ್ಟು ಏನು ಬಂದರೆ ಆ ಬ್ರೆಡ್ ಕ್ರಮ್ಸ್ಗಳನ್ನು ಅಥವಾ ಬ್ರೆಡ್ಡಿನ ತುಣುಕುಗಳನ್ನು ತಗೊಳ್ತಾಳೆ, ಮತ್ತು ಒಂದೊಂದಾಗಿ ಏನಂದರೆ ಆ ಮುಷ್ಟಿಗಳಲ್ಲಿ ಇದ್ದಂಥ ಬ್ರೆಡ್ ಕ್ರಮ್ಸ್ಗಳನ್ನು ಅಥವಾ ಬ್ರೆಡ್ ಪೀಸಸ್ಗಳನ್ನು ನೆಲದ ಮೇಲೆ ಎಸಿತಾಳೆ. So then that Donna Lara, she once again talks to herself, these are for the spryest ಅಂತಂದರೆ ಚುರುಕ ಅಂತ, ಮೋಸ್ಟ್ ಆಕ್ಟಿವ್ ಅಥವಾ ಎನರ್ಜೆಟಿಕ್ ಅಂತ ಆಗ್ತದೆ. ದೀಸ್ ಫಾರ್ ದ ಗ್ಲಟಾನ್ಸ್, ತಿಂಡಿ ಪೋಕರು ಅಥವಾ ಹೊಟ್ಟೆ ಬಾಕರು ಅಂತ ಆಗ್ತದೆ. ಆ್ಯಂಡ್ ದೀಸ್ ಫಾರ್ ಲಿಟಲ್ ವರ್ಡ್ಸ್ ವಿಚ್ ಆರ್ ದ ಮೋಸ್ಟ್ ಪರ್ಸಿಸ್ಟೆಂಟ್, ಅಂದರೆ ಪರ್ಸಿಸ್ಟೆಂಟ್ ಅಂದರೆ ಹಠಮಾರಿ ಅಂತ, ಹಠವಾದಿ ಅಂತ. So now here, while she takes the breadcrumbs from the bag at that time, and she throws each that the handful of the breadcrumbs on the floor by telling that these are for the spryest, means active and energetic pigeons. These are some gluttons,
means which needs some more, as well as these are for little ones which are the persistence. So in this way, by telling herself to those the pigeons, she starts to throw the handfuls of the breadcrumbs on the floor. ಈಗ ಅಲ್ಲಿ ಬರ್ತಕ್ಕಂಥ ಏನಂದ್ರೆ ತಾನು ತಂದಂತಹ ಬ್ರೆಡ್ ಕ್ರಮ್ಸ್ಗಳನ್ನು ಒಂದೊಂದಾಗಿ ಏನಂದ್ರೆ ಆ ಮುಷ್ಟಿಯಲ್ಲಿ ಅವಳು ಚೆಲ್ಲಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಎಸಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಹೇಗೆ ಅಂತಂದ್ರೆ ಇದು ಯಾರಿಗೋಸ್ಕರ ಫಸ್ಟ್ ಏನು ಮುಷ್ಟಿ ತಗೊಂಡಿರ್ತಾಳೆ, ಏನು ಬ್ರೆಡ್ ಕ್ರಮ್ಸ್ಗಳನ್ನು ತಗೊಂಡಿರ್ತಾಳೆ, ಈ ಮುಷ್ಟಿಯಲ್ಲಿ ಇರ್ತಕ್ಕಂಥ ಬ್ರೆಡ್ ಕ್ರಮ್ಸ್ಗಳು ಯಾರಿಗೆ ಅಂತಂದ್ರೆ ಚುರುಕಾದಂತಹ, ಆಮೇಲೆ ಬಹಳಷ್ಟು ಆಕ್ಟಿವ್ ಆದಂತಹ, ಚಟುವಟಿಕೆ ಉಳ್ಳ ಅವರಿಗೆ ಏನಂದ್ರೆ ಇದು ಅಂತ ಎಸಿತಾಳೆ. ಮತ್ತೊಂದು ಮುಷ್ಟಿ ತಗೊಳ್ತಾಳೆ, ಅದು ಯಾರಿಗೋಸ್ಕರ ಅಂತಂದ್ರೆ ಇದು ತಿಂಡಿ ಪೋಕರಿಗೆ ಅಥವಾ ಹೊಟ್ಟೆ ಬಾಕರಿಗೆ ಅಂತ. ಯಾಕಂದ್ರೆ ಬಹಳಷ್ಟು ಮತ್ತೆ ಬೇಕು ಬೇಕು ಅಂತ ಏನು ಮಾಡ್ತಾ ಇರ್ತಾರೆ, ಅಂತಗೋಸ್ಕರ ಇದು ಅಂತ ಅವಳು ಎಸಿತಾಳೆ. ಮೂರನೇ ಮುಷ್ಟಿ ತಗೊಂಡು ಅದು ಯಾರಿಗೋಸ್ಕರ ಅಂತಂದ್ರೆ ಇದು ಹಟ್ಮಾರಿ ಯಾರಿರ್ತಾರೆ ಅಂತವ್ರಿಗೋಸ್ಕರ, ಹಟ್ವಾದಿ ಯಾರಿರ್ತಾರೆ ಅವ್ರಿಗೋಸ್ಕರ ಅಂತ. ಈ ರೀತಿ ತಾನು ತೆಗೆದುಕೊಂಡಂತಹ ಮುಷ್ಟಿಯಲ್ಲಿ ಇರ್ತಕ್ಕಂಥ ಬ್ರೆಡ್ ಕ್ರಮ್ಸ್ಗಳನ್ನ ಅವಳು ಆ ನೆಲದ ಮೇಲೆ ಎಸಿತಾ ಇರ್ತಾಳೆ. So now we can understand that these breadcrumbs are brought by this Donallara for pigeons. ಈ ಎಲ್ಲ ಬ್ರೆಡ್ ಕ್ರಮ್ಸ್ಗಳನ್ನ ಅವಳು ಯಾಕೆ ತಂದಿರ್ತಾಳೆ ಅಂತಂದ್ರೆ ಅಲ್ಲಿರ್ತಕ್ಕಂಥಂದ್ರೆ ಉದ್ಯಾನದಲ್ಲಿ ಇರ್ತಕ್ಕಂಥ ಪಾರಿವಾಳಗೋಸ್ಕರ ಏನಂದ್ರೆ ಅವಳು ಆ ಎಲ್ಲ ಬ್ರೆಡ್ ಕ್ರಮ್ಸ್ಗಳನ್ನು ತಂದಿರ್ತಾಳೆ. Loves she returns to her seat and watches with a pleased expression the pigeons feeding. There that a big one is always first. I know him by his big head. Now one, now another, now two, now three. That little fellow is the timidest. Timidest andre ಹೆದರಲಾರದ, ಅಂಜಲಾರದ ಅಂತ. As now here, as she throws the handfuls of the breadcrumbs on the floor, at that time she starts to identify each the pigeon in that part. So here first of all she identifies that some pigeons are in that park are persistent, some are gluttons, some are spryest. So as well as she also sees towards the looks towards the pigeons and she becomes very happy. And she also identifies another pigeon and see that looking the big head of that pigeon, she calls it as big one. And it always comes first to take the breadcrumbs from the hand of this Donallara. So then she also gives the name as 1, 2, 3, 4, as well as another pigeon which is least timid, means it doesn't afraid of to come to that Donallara and take the breadcrumbs from the hand of this Donallara. So that's why she tells that little one is very timid, means least timid. ಆಮೇಲೆ ಪ್ರತಿಯೊಂದು ಏನಂದ್ರೆ ಅಲ್ಲಿ ಉದ್ಯಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾರಿವಾಳಗೆ ಒಂದೊಂದು ರೀತಿಯಲ್ಲಿ ಅವಳು ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಏನಂದ್ರೆ ಅಲ್ಲಿ ಒಂದು ದಪ್ಪ ತಲೆ ಇದ್ದಂಥ ಪಾರಿವಾಳ ಇರ್ತದೆ, ಅದಕ್ಕೆ ಆ ಒಂದು ದಪ್ಪ ತಲೆ ಇರ್ತಕ್ಕಂತಹ ದೊಡ್ಡ ಪಿಜನ್ ಅಂತ ಅವಳು ಕರೀತಾಳೆ. ಮತ್ತು ಅದು ಯಾವತ್ತೂ ಏನಂದ್ರೆ ಈ Donallara ಬಂದ ತಕ್ಷಣ ಮೊದಲಿಗೆ ಬರೋದು ಯಾವುದಂತಂದ್ರೆ ಆ ದೊಡ್ಡ ತಲೆ ಅಥವಾ ದಪ್ಪ ತಲೆ ಇದ್ದಂಥ ಪಾರಿವಾಳ, ಅದಕ್ಕೆ ಬಿಗ್ ಒನ್ ಅಂತ ಅದಕ್ಕೆ ಅವಳು ಆ ಒಂದು ಹೆಸರಿನಿಂದ ಅವಳು ಐಡೆಂಟಿಫೈ ಮಾಡ್ತಾ ಇರ್ತಾಳೆ. ಮತ್ತೆ ಬೇರೆ ಬೇರೆ ಏನಂದ್ರೆ ಆ ಪಿಜನ್ಸ್ಗಳಿಗೆ ಅವಳ ಹೆಸರನ್ನ ಇದು 1, ಇದು 2, ಇದು 3 ಈ ರೀತಿ ಏನಂದ್ರೆ ಅಲ್ಲಿ ಏನಂದ್ರೆ ನಂಬರ್ಸ್ಗಳನ್ನು ಕೂಡ ಅವಳಿಗೆ ಏನಂದ್ರೆ ಅಲಾಟ್ ಮಾಡಿರ್ತಾಳೆ. ಸೊ ಆ ರೀತಿ ಕೂಡ ಅವಳು ಐಡೆಂಟಿಫೈ ಮಾಡ್ತಾ ಇರ್ತಾಳೆ. ಮತ್ತೊಂದು ಪಾರಿವಾಳ ಇರ್ತದೆ, ಅದು ಬಹಳಷ್ಟು ಚುರುಕಾಗಿರ್ತದೆ, ಜೊತೆಗೆ ಏನಂದ್ರೆ ಅದು ಹೆದರಲಾರದಂತ ಒಂದು ಏನಂದ್ರೆ ಆ ಪಾರಿವಾಳ ಇರ್ತದೆ, ಬಹಳಷ್ಟು ಧೈರ್ಯಶಾಲಿ ಆಗಿರ್ತದೆ, ಅದಕ್ಕೆ ಲೀಸ್ಟ್ ಟಿಮಿಡ್ ಅಂತ ಆ ಒಂದು ಪಿಜನ್ಗೆ ಅವಳು ಹೆಸರಿಟ್ಟಿರ್ತಾಳೆ ಅಥವಾ ಆ ಒಂದು ಹೆಸರಿನಿಂದ ಅವಳು ಐಡೆಂಟಿಫೈ ಮಾಡ್ತಾ ಇರ್ತಾಳೆ. I believe he would eat from my hands. That one takes his piece and flies up to that branch alone. He is a philosopher. Once again, the least timid means the bird which doesn't afraid of. It comes towards that Donallara. It takes the piece, almost all. It snatches the breadcrumbs from the hand of this Donallara and it goes towards the branch of the tree and it sits alone, all alone on the branch. So that's why here Donallara calls it as a philosopher. ಇಲ್ಲಿ ಮತ್ತೊಂದು ಆ ಒಂದು ಏನು ಹೆದರಲಾರದಂತಹ ಅಥವಾ ಅಂಜಲಾರದಂತಹ ಒಂದು ಏನು ಪಾರಿವಾಳ ಇರ್ತದೆ, ಅದು ಯಾವತ್ತೂ ಏನಂದ್ರೆ ಇವಳು ಬಂದ ತಕ್ಷಣ ತನ್ನ ಆ
ಕಲಿಯಲಿಕ್ಕೆ ಅದು ಸ್ಟಾರ್ಟ್ ಮಾಡ್ತದೆ. ಸೊ ಹಾಗಾಗಿ ಇದು ಒಂದು ಏನಂದರೆ ತತ್ವಜ್ಞಾನಿ ಇದ್ದ ಹಾಗೆ, ಸೊ ವೇದಾಂತಿ ಇದ್ದ ಹಾಗೆ ಅಂತ ಇಲ್ಲಿ ಏನಂದರೆ ಡೊನಾಲಾರ ಹೇಳ್ತಾರೆ. ಬಟ್ ವೇರ್ ಡು ದೇ ಆಲ್ ಕಮ್ ಫ್ರಮ್? It seems as if the news had spread. Aha, don't worry. There is enough for all. I will bring more tomorrow. Yes, now look here. That here Donalara surprised that how it is possible for all these pigeons about the arrival of this Donalara at that park. Because she doesn't understand that how that the pigeons come to know that when she comes that in that park, as well as how the news had spread about her arrival in that park. And then she asked the pigeons not to quarrel because she would like to bring more breadcrumbs for all the next day. ಸೊ ಇಲ್ಲಿ ಮತ್ತೆ ಏನಂದರೆ ಆ ಎಲ್ಲ ಪಾರಿವಾಳಗಳಿಗೆ ತನ್ನ ಬರುವಂಥ ಒಂದು ಸುದ್ದಿಯನ್ನು ಯಾವ ರೀತಿ ತಲುಪ್ತದೆ, ಆ ನ್ಯೂಸ್ ಯಾವ ರೀತಿ ಅವರಿಗೆ ಏನಂದರೆ ಗೊತ್ತಾಗ್ತದೆ ಅಂತ ಆಶ್ಚರ್ಯ ಪಡ್ತಾಳೆ. ಜೊತೆಗೆ ಏನಂದರೆ ಅವಳು ನಗುತ್ತಾ ಆ ಜಗಳ ಮಾಡುವಂತಹ ಎಲ್ಲ ಪಾರಿವಾಳಗಳಿಗೆ ಅವಳು ಹೇಳ್ತಾಳೆ, ನೀವು ಜಗಳ ಮಾಡಬೇಡಿ, ನಾಳೆ ನಿಮಗೆ ಮತ್ತೆ ನಾನು ಏನಂದರೆ ಹೆಚ್ಚಿಗೆ ಬ್ರೆಡ್ ಕ್ರಮ್ಸ್ಗಳನ್ನು ತರ್ತೀನಿ, ಬ್ರೆಡ್ ತುಣುಕುಗಳನ್ನು ತರ್ತೀನಿ, ನೀವು ಇವತ್ತು ಜಗಳ ಮಾಡಲಿಕ್ಕೆ ಹೋಗ್ಬಿಡಿ, ನಾಳೆ ಹೆಚ್ಚಿಗೆ ತರ್ತೀನಿ ಅಂತ ಆ ಪಾರಿವಾಳಗಳಿಗೆ ಅವಳು ಸಮಾಧಾನ ಪಡಿಸ್ತಾಳೆ. ಸೊ ಇದು ಏನಂದರೆ ನಾವು ಈಗ we have seen the entry of our heroine of this Bonnet play along with her that maid, means Petra. So now we are going to see that the entry of our hero called Don Gonzalo in the park. ಈಗ ಇಲ್ಲಿ ನಮ್ಮ ಮೊದಲನೇ ಭಾಗದಲ್ಲಿ ಏನಂದರೆ ಡೊನಾಲಾರ ಮತ್ತು ಅವಳ ಆ ಸೇವಕಿ ಯಾವ ರೀತಿ ಪ್ರವೇಶ ಮಾಡಿದ್ದಾರೆ, ಜೊತೆಗೆ ಅವರ ಕನ್ವರ್ಸೇಷನ್ ಏನು ಅಂತ ನೋಡಿದ್ದೀವಿ. ಈಗ ಎರಡನೇ ಭಾಗ ಏನಂತಂದರೆ ಡಾನ್ ಗೊಂಜಾಲೋ ಅಂದರೆ ನಮ್ಮ ಈ ಒಂದು ನಾಟಕದ ಹೀರೋ ಆದಂತಹ ನಾಯಕನಾದಂತಹ ಡಾನ್ ಗೊಂಜಾಲೋ ಯಾವ ರೀತಿ ಪ್ರವೇಶ ಮಾಡ್ತಾನೆ, ಅವನು ಏನಂದರೆ ತನ್ನ ಸರ್ವೆಂಟ್ ಅಥವಾ ಸೇವಕನಾದಂಥ ಜಾನಿಟೋ ಜೊತೆಗೆ ಯಾವ ರೀತಿ ಬರ್ತಾನೆ ಮತ್ತು ಅಲ್ಲಿ ಯಾವ ರೀತಿ ಸಂಭಾಷಣೆ ಮುಂದುವರಿಸ್ತದೆ ಅಂತ ಮುಂದುವರಿತದೆ ಅಂತ ಈಗ ನೋಡೋಣ. ಸೊ ನಾವು ಹಿಯರ್ Don Gonzalo means enter Don Gonzalo and Janito from left. Don Gonzalo is an old gentleman of 70, gouty and impatient. He leans upon Janito's arm and drags his feet somewhat as he walks. Yes, now look here. As that Don Gonzalo was also about 70 years old, who has been suffering from that one disease called as gouty, means joint pains, and he is impatient. So here that when he comes at that time, he also takes the support of the arm of his servant that Janito, and then even though he is unable to walk properly himself, so he has to take the support of his servant, as well as he drags his leg because it is very difficult to walk himself. So that's why both of them enter in that part. ಸೊ ಇಲ್ಲಿ ಈ ಡಾನ್ ಗೊಂಜಾಲೋ ನಮ್ಮ ಕಥೆಯ ಅಥವಾ ಏನಂದರೆ ನಮ್ಮ ನಾಟಕದ ನಾಯಕ ಅವನು ಬರ್ತಾನೆ. ಆಮೇಲೆ ಅವನು ಹೇಗೆ ಅಂದರೆ 70 ವರ್ಷದವನಾಗಿರ್ತಾನೆ. ಅವನು ಏನು ಬಂದರೆ ಸಂಧಿವಾತ ಅಥವಾ ಜಾಯಿಂಟ್ ಪೇನ್ ಅಂತ ಏನು ಹೇಳ್ತೀವಿ, ಅದರಿಂದ ಅವನು ಬಳಲ್ತಾ ಇರ್ತಾನೆ. ಆಮೇಲೆ ಜೊತೆಗೆ ಏನಂತಂದರೆ ಅವನು ಭಾಳಷ್ಟು ಏನಂದರೆ ಚತುರನಾಗಿರ್ತಾನೆ. ಆಮೇಲೆ ಏನಂದರೆ ಇಲ್ಲಿ ಹಾಗೆ ಅವನು ಬರುವಾಗ ಏನಂದರೆ ಅವನಿಗೆ ಸರಿಯಾಗಿ ನಡೀಲಿಕ್ಕೆ ಬರೋದಿಲ್ಲ, ಯಾಕಂದರೆ ಈಗಾಗಲೇ ಜಾಯಿಂಟ್ ಪೇನ್ ಇರ್ತದೆ. ಸೊ ಅದಕ್ಕೆ ಆ ನೋವಿನಿಂದ ಬಳಲ್ತಾ ಇರ್ತಾನೆ, ಅದಕ್ಕೆ ಅವನಿಗೆ ಸರಿಯಾಗಿ ನಡೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತನ್ನ ಆ ಒಂದು ಸೇವಕನ ಏನಂದರೆ ಭುಜವನ್ನು ಹಿಡ್ಕೊಂಡಿರ್ತಾನೆ. ಅವನ ಆ ಭುಜದ ಸಪೋರ್ಟನ್ನು ತಗೊಂಡು ಏನಂದರೆ ಅವನು ನಡೆದುಕೊಂಡು ಬರ್ತಾನೆ. ಜೊತೆಗೆ ಏನಪ್ಪ ಅಂತಂದರೆ ಇವನ್ ಅವನು ಕಾಲು ಎಳಿತಾ ಇರ್ತಾನೆ, ಅಷ್ಟು ಜಾಯಿಂಟ್ ಪೇನ್ಗೆ ಏನಂತಂದರೆ ಅವನು ಆ ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ. ಬಂದ ತಕ್ಷಣ ಅವನೇನು ಹೇಳ್ತಾನೆ ಅಂತ ನೆಕ್ಸ್ಟ್ ನೋಡಿ. Don Gonzalo, idling their time away, they should be saying mass. Janito, you can sit here, senor. There is only a lady. Donalara turns her head and listens. Yes, now look here. Don Gonzalo tells to his servant that they are wasting their time, and as well as they are talking too much. So at that time, Janito, his servant, he asks his master to sit there on the bench where there is only one lady sitting on that bench. So, and then while this Janito asks him to sit there only where that lady is sitting alone, but here
ಆಮೇಲೆ ಇಲ್ಲಿ ಡಾನ್ ಗೊಂಜಾಲೊ ಬರ್ತಾನೆ ಮತ್ತು ಈ ಜಾನಿಟೋ ಬರ್ತಾನೆ. ಸೊ ಇಬ್ಬರು ಬರ್ತಾರೆ ಮತ್ತು ಈ ಡಾನ್ ಗೊಂಜಾಲೊ ಹೇಳ್ತಾನೆ. ಸೊ ಅವರು ಸುಮ್ಮನೆ ಏನು ಬಂದರೆ ತನ್ನ ಟೈಮನ್ನು ಅವ್ರು ವೇಸ್ಟ್ ಮಾಡ್ತಾ ಇದ್ದಾರೆ, ಕಾಲು ಹರಣ ಮಾಡ್ತಾ ಇದ್ದಾರೆ, ಅವ್ರು ಭಾಳಷ್ಟು ಮಾತಾಡ್ತಾ ಇದ್ದಾರೆ ಅಂತ ಅವ್ನು ಹೇಳ್ತಾನೆ. ಅವಾಗ ಜಾನಿಟೋ ಹೇಳ್ತಾನೆ, ನೋಡಿ ಸರ್, ಸೆನಾರ್ ಅಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಸರ್ ಅಂದ ಹಾಗೆ. ಸೊ ಅದಕ್ಕೆ ನೋಡಿ ಸರ್, ನೀವು ಇಲ್ಲಿ ಏನು ಬಂದರೆ ಇಲ್ಲಿ ಈ ಒಂದು ಬೆಂಚ್ ಮೇಲೆ ಒಬ್ಬಳೇ ಲೇಡಿ ಕೂತ್ಕೊಂಡಿದ್ದಾಳೆ. ಸೊ ಹಾಗಾಗಿ ಆ ಬೆಂಚ್ ಮೇಲೆ ನೀವು ಕೂತ್ಕೊಳ್ಳೋದೇ ಒಳ್ಳೆಯದು ಅಂತ ಅವನು ಹೇಳ್ತಾನೆ. ಆವಾಗ ಆ ಬೆಂಚ್ ಮೇಲೆ ಕೂತ್ಕೊಂಡವಳು ಬೇರೆ ಯಾರೂ ಆಗೋದಿಲ್ಲ, ಆದರೆ ಡೊನಾಲಾರ ಕೂತ್ಕೊಂಡಿರ್ತಾಳೆ. ಆ ಡೊನಾಲಾರ ಇವರು ಏನು ಬಂದರೆ ಮಾತನಾಡೋದನ್ನು ಕೇಳಿಸ್ಕೊಳ್ತಾ ಅವಳು ಹಾಗೆ ಏನು ಬಂದರೆ ಕೇಳಿಸ್ಕೊಳ್ತಾ ಹಾಗೆ ಅವಳು ಏನು ಬಂದರೆ ಆ ರೀತಿ ನಟನೆ ಮಾಡುತ್ತಾ ಅಲ್ಲಿ ಕೂತ್ಕೊಂಡಿರ್ತಾಳೆ. ಮತ್ತು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಡಾನ್ ಗೊಂಜಾಲೊ, I won't Janito, I want a bench to myself. Janito, but there is none. Don Gonzalo, that one over there is mine. Janito, there are 3 priests sitting there. Yes, now look here. When this Janito asked him to sit on the bench where that Donalara sits, but here this Don Gonzalo is not ready to sit there. He tells that he needs himself one bench where he usually uses to sit on the bench. But here Janito tells that already that seat is occupied by 3 priests and it is not possible to get another bench himself because there is no empty bench available in that park. ಸೊ ಅಲ್ಲಿ ಏನು ಬಂದರೆ ಈ ಡಾನ್ ಗೊಂಜಾಲೊ ಯಾವಾಗ ಏನು ಬಂದರೆ ಅವನಿಗೆ ಈ ಜಾನಿಟೋ ಹೇಳ್ತಾನೆ, ನೀವು ಇಲ್ಲೇ ಒಬ್ಬಳೇ ಮಹಿಳೆ ಕೂತ್ಕೊಂಡಿದ್ದಾಳೆ, ಸೊ ಅಲ್ಲಿ ಕೂತ್ಕೊಳ್ಳೋದು ಉತ್ತಮ ಅಂತ ಹೇಳಿದ ತಕ್ಷಣ ಈ ಜಾನಿಟೋ ಒಪ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ಇಲ್ಲ ನಾನು ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಯಾಕೆಂದರೆ ನನಗೆ ನನ್ನ ಬೆಂಚ್ ಬೇಕು, ಯಾಕಂದರೆ ದಿನನಿತ್ಯ ಅವನು ಒಂದು ಬೆಂಚ್ ಮೇಲೆ ಕೂತ್ಕೊಳ್ತಾ ಇರ್ತಾನೆ, ಆ ಬೆಂಚ್ ಮೇಲೆ ನಾನು ಕೂತ್ಕೊಳ್ಬೇಕು ಅಂತ ಹೇಳ್ತಾನೆ. ಸೊ ನನಗೆ ಒಂದು ಸಪ್ರೇಟ್ ಬೆಂಚ್ ಬೇಕು ಅಂತ ಅವನು ಹೇಳ್ತಾನೆ. ಆವಾಗ ಈ ಜಾನಿಟೋ ಹೇಳ್ತಾನೆ, ಅಲ್ಲಿ ಏನು ಬಂದರೆ ಯಾವುದೇ ಒಂದು ಎಂಟಿ ಅಥವಾ ಖಾಲಿ ಬೆಂಚ್ ಇಲ್ಲ, ಸೊ ಅದಕ್ಕೆ ಏನು ಬಂದರೆ ನೀವು ಈಗಾಗಲೇ ಏನು ಬಂದರೆ ಅಲ್ಲಿ ಅಂತ ಅವೈಲೇಬಲ್ ಇಲ್ಲ ಸೀಟ್ ಅಂತ ಹೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ ಡಾನ್ ಗೊಂಜಾಲೊ, ಇಲ್ಲ ನಾನು ದಿನನಿತ್ಯ ಏನು ಯಾವ ಬೆಂಚ್ ಮೇಲೆ ಕೂಡ್ತಾ ಇದ್ದೆ ಆ ಬೆಂಚ್ ನನಗೆ ಬೇಕು ಅಂತ ಹೇಳ್ತಾನೆ. ಆವಾಗ ಜಾನಿಟೋ ಹೇಳ್ತಾನೆ, ಇಲ್ಲ ಸರ್, ಈಗಾಗಲೇ 3 ಜನ ಅಲ್ಲಿ ಪಾದ್ರಿಗಳು ಕೂತ್ಕೊಂಡಿರ್ತಾರೆ, ಅಂದರೆ ಪೂಜಾರಿಗಳು ಕೂತ್ಕೊಂಡಿದ್ದಾರೆ ಅಂತ ಅವನು ಹೇಳ್ತಾನೆ.